ನೀರು ಸಂರಕ್ಷಣೆ ಮಾಡುವುದರಿಂದ ಅಂತರ್ಜಲ ವೃದ್ಧಿ. ಪಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿವಿ ಸತೀಶ್ ಗೌಡ ಕಿವಿಮಾತು. ಕೆರೆಗಳಲ್ಲಿ ನೀರು ಸಂರಕ್ಷಣೆ ಮಾಡುವುದರಿಂದ ಅಂತರ್ಜಲ ವೃದ್ಧಿಯಾಗಿ ಜನ, ಪ್ರಾಣಿ ಪಕ್ಷಿಗಳಿಗೆ, ಜಾನುವಾರು ಹಾಗೂ ಪರಿಸರಕ್ಕೆ ಅನುಕೂಲವಾಗಲಿದೆ. ಅಂತರ್ಜಲ ವೃದ್ಧಿಗೂ ಸಹಕಾರಿಯಾಗಲಿದೆ. ರೈತಾಪಿ ವರ್ಗದ ವ್ಯವಸಾಯಕ್ಕೆ ಅನುಕೂಲವಾಗಲಿದೆ. ಮಳೆ ನೀರು ಕೆರೆಗಳಿಗೆ ಹರಿದು ಬರಲು ನೈಸರ್ಗಿಕವಾಗಿ ಸೃಷ್ಟಿಯಾಗಿರುವ ರಾಜಕಾಲುವೆಗಳ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಸಹಕಾರ ನೀಡಲಾಗುವುದು ಎಂದು ಪಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿವಿ ಸತೀಶ್ ಗೌಡ ಹೇಳಿದರು. ಸೂಲಿಬೆಲೆ ಹೋಬಳಿ ದೊಡ್ಡರಳಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಳ್ಳಹಳ್ಳಿ ಗ್ರಾಮದಲ್ಲಿ ವಿಶ್ವಜಲ ದಿನಾಚರಣೆಯಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಕೆರೆ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಮಿತಿ ಜಿಲ್ಲಾ ನಿರ್ದೇಶಕ ಉಮರಬ್ಬ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಜನರಿಗೆ ನೀರಿನ ಅಭಾವ ನೀಗಿಸಲು ಕೆರೆ ಸಂಜೀವಿನ ಯೋಜನೆಯಡಿ ಜಿಲ್ಲಾದ್ಯಂತ 49 ಕೆರೆಗಳ ಹೂಳೆತ್ತುವ ಕಾರ್ಯ ಮಾಡಲಾಗಿದೆ. ಹೊಸಕೋಟೆ ತಾಲೂಕಿನಲ್ಲಿ 11 ಕೆರೆಗಳಲ್ಲಿ ಹೂಳೆತ್ತಲು 1 ಕೋಟಿ ವಿನಿಯೋಗಿಸಲಾಗಿದೆ. ಪ್ರಾಣಿ ಪಕ್ಷಿಗಳಿಗೆ, ಜನರಿಗೆ ಹಾಗೂ ರೈತರಿಗೆ ನೀರು ಒದಗಿಸುವ ಕೆಲಸ ಮಾಡಲಾಗಿದೆ. ಕೆರೆ ಸುತ್ತಲೂ ಮರಗಿಡಗಳನ್ನು ಬೆಳೆಸಲು ಕ್ರಮ ಕೈಗೊಳ್ಳಲಾಗುವುದು. ಕೆರೆಗಳನ್ನು ಉಳಿಸಿಕೊಳ್ಳುವುದು ಗ್ರಾಮಸ್ಥರ ಕರ್ತವ್ಯವಾಗಬೇಕೆಂದು ಎಂದರು. ಹೊಸಕೋಟೆ ತಾಲೂಕ್ ಪಂಚಾಯಿತಿ ಇಒ ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ, ಕಂಬಳಿಪುರ ಗ್ರಾಮ ಪಂಚಾಯಿತಿ ಮಂಜುನಾಥ್, ಜನಜಾಗೃತಿ ವೇದಿಕೆ ಸದಸ್ಯ ಮುಖಂಡರಾದ ಶಂಕರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನರಸಿಂಹಮೂರ್ತಿ, ಕೆರೆ ಸಮಿತಿ ಅಧ್ಯಕ್ಷ ಮುನಿಯಪ್ಪ, ಹೊಸಕೋಟೆ ಯೋಜನಾಧಿಕಾರಿ ಹರೀಶ್, ಜನಜಾಗೃತಿ ಸದಸ್ಯ ಕೃಷ್ಣಪ್ಪ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜ್, ಸುಲಿಬೆಲೆ ಹೋಬಳಿ ಮೇಲ್ವಿಚಾರಕ ಚಂದನ್, ಪವಿತ್ರ ಹಾಗೂ ನಾಗವೇಣಿ ಹಾಜರಿದ್ದರು. ಗ್ರಾಮದ ಸಹಾಯದಿಂದ ಉತ್ತಮವಾದಂಥ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೆರೆನ ಉಳಿಸ್ಕೊಂಡು ಹೋಗ್ಲಿ, ಹಂಗೆ ಮಾಡೋ ಅಭಿವೃದ್ಧಿ ಕಾಲುವೆ ರಾಜಕಾಲುವೆ ಮಾಡಬೇಕು. ರಾಜಕಾಲುವೆನೇ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಸಹಾಯ ಹಸ್ತ ಕೊಡ್ತೀನಿ ಅಂತ ಹೇಳಿದ್ದೀನಿ. ರಾಜಕಾಲುವೆನೂ ಮಾಡಿ ಮುಗಿಸ್ಕೊಡ್ತೀನಿ. ಅದನ್ನು ಹಂಗೆ ಉಳಿಸ್ಕೊಂಡು ಕೆರೆನ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಮಂಜುನಾಥ್ ಅವ್ರು ಹೇಳಿದರು, ಮುಂದೆ ಕೆರೆ ಬಗ್ಗೆ, ಮುಂದಿನ ನೀರು ಬಗ್ಗೆ ವಿಶ್ವ ಜಲ ದಿನದ ಇವತ್ತು ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೇನೆ. ಕೆರೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಿರ್ಮಾಣ ಮಾಡಿ ನಾವು ಸಮಿತಿಯವರಿಗೆ ಮತ್ತು ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹಸ್ತಾಂತರ ಮಾಡಿದ ನಂತರ ಅದನ್ನು ಹಾಗೆ ಬಿಟ್ಟರೆ ಖಂಡಿತ ನಿರ್ವಹಣೆ ಆಗಲ್ಲ. ಬಹಳಷ್ಟು ಕಡೆಯಲ್ಲಿ ನೋಡಿದ್ದೇವೆ, ಕೆರೆ ಮಾಡಿದ್ದೇವೆ, ಆದರೆ ಕೆರೆಯ ನಿರ್ವಹಣೆಯಲ್ಲಿ ಬಹಳಷ್ಟು ನಾವು ಸೋಲ್ತೇವೆ. ಆ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಿಕೊಂಡ್ರೆ ಇದು ಶಾಶ್ವತವಾಗಿ ಉಳಿಯುತ್ತದೆ. ಇವತ್ತು ಏನು ಈ ಕೆರೆ ಮಾಡಿದ್ದೇವೆ, ಸುಮಾರು ಒಂದು 6-10 ಎಕರೆ ಕೆರೆಗಳನ್ನು, 21 ಎಕರೆ ಕೆರೆಯನ್ನು ಇದು ಸುಮಾರು ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಜಮೀನುಗಳಿಗೆ ನೀರಿನ ಸೋರ್ಸಸ್ಗಳು ಬಹಳಷ್ಟು ಜಾಸ್ತಿ ಆಗುತ್ತೆ. ಅದರ ಜೊತೆಯಲ್ಲಿ ಬೋರ್ವೆಲ್ಗಳ ರೀಚಾರ್ಜ್ಗಳಾಗುತ್ತೆ. ಎಲ್ಲಿ ಬಾವಿಗಳಿದೆ ಅಥವಾ ಎಲ್ಲಿ ಹಳ್ಳಕೊಳ್ಳಗಳಿದೆ ಅದರಲ್ಲಿ ಕೂಡ ನೀರಿನ ಶೇಖರಣೆ ಜಾಸ್ತಿ ಆಗುತ್ತೆ. ಈ ಪ್ರದೇಶದಲ್ಲಿ ನೀರಿನ ಅಭಾವವನ್ನು ಕಡಿಮೆ ಆಗುತ್ತೆ. ನೀವು ಬಹಳಷ್ಟು ಒಂದು 10-20 ವರ್ಷಗಳ ಹಿಂದೆ ಹೋದರೆ ಸುಮಾರು ಒಂದು 300-400 ಫೀಟರ್ಗೆ ನೀರು ಸಿಗ್ತಾ ಇತ್ತು. ಈಗ ನಾವು ಈ ಪ್ರದೇಶದಲ್ಲಿ ಗಮನಿಸಿದರೆ 1,200 ಫೀಟರ್ ಆಳ ತಗೊಂಡ್ರು ಬೋರ್ವೆಲ್ಗಳಿಗೆ ನೀರು ಸಿಗ್ತಾ ಇಲ್ಲ. ಯಾಕಂದರೆ ನೀರಿನ ಅಭಾವ. ಜೊತೆಯಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ನಾವು ಹಾಳು ಮಾಡ್ತಾ ಇದ್ದೇವೆ. ಕೆರೆಗಳನ್ನು ಒತ್ತುವರಿ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಬಳಕೆ ಮಾಡ್ತೇವೆ. ಅದನ್ನೆಲ್ಲ ಗಮನ ಇಟ್ಟುಕೊಂಡು ಕೆರೆಯನ್ನು ಉಳಿಸಿಕೊಳ್ಳುವುದರ ಮುಖಾಂತರ ಈ ವ್ಯಾಪ್ತಿಯಲ್ಲಿ ಯಾವುದೇ ನದಿಗಳಿಲ್ಲದಿದ್ದರೂ ಕೂಡ ಇಲ್ಲಿಯ ಜನರಿಗೆ ನೀರಿನ ಅಭಾವ ಆಗಬಾರದು ಎನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಕೆರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಗ್ರಾಮಸ್ಥರು ಕೈ ಜೋಡಿಸಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಏನು ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು, ಕಸಗಳನ್ನು ವಿಲೇವಾರಿ ಮಾಡುವಂಥದ್ದು ಆಗಬಾರ್ದು,
ಕೊಳಕು ನೀರುಗಳನ್ನು ಅಥವಾ ಡ್ರೈನೇಜ್ ನೀರುಗಳನ್ನು ಹಾಕುವಂಥದ್ದು ಆಗಬಾರ್ದು. ಇಲ್ಲೇ ಬಂದು ಟಾಯ್ಲೆಟ್ ಮಾಡುವಂಥ ಕೆಲಸಗಳಾಗಬಾರ್ದು. ಇಲ್ಲೇ ಬಂದು ವೇಸ್ಟೇಜ್ಗಳನ್ನು ಇಲ್ಲಿ ಹಾಕುವಂಥ ಕೆಲಸಗಳಾಗಬಾರ್ದು. ಇದು ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ಖಂಡಿತ ಇದರಿಂದ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ವಾಕಿಂಗ್ ಟ್ರ್ಯಾಕ್ ಮಾಡಿ ಅಥವಾ ಜನರಿಗೆ ಸಂಜೆ ಹೊತ್ತಿಗೆ ಪಾರ್ಕ್ ಟೈಪಲ್ಲಿ ಕುತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇದು ಒಂದು ಮಾದರಿ ಕೆರೆಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅವರ ನಿರೀಕ್ಷೆ ಇದೆ, ಗ್ರಾಮ ಪಂಚಾಯತಿಯವರ ಮತ್ತು ಈ ಊರಿನವರ ನಿರೀಕ್ಷೆ ಇದೆ. ಅದು ಮುಂದಿನ ದಿನಗಳಲ್ಲಿ ಈಡೇರಿಸಲಿ. ನಾವು ಇದನ್ನು ಇವತ್ತು ಹಸ್ತಾಂತರ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತು ಈ ಸಮಿತಿಯವರು ಚೆನ್ನಾಗಿ. ಗುಳ್ಳಳ್ಳಿ ಗ್ರಾಮದವರೇ, ಈಗಾಗಲೇ ಇದನ್ನು ದೊಡ್ಡಕೊಗ್ಲು ಮತ್ತು ಗುಳ್ಳಳ್ಳಿ ಗ್ರಾಮದ 2 ಕೆರೆಗಳಿದೆ. 2 ಕೆರೆಗಳಿದ್ದು ಸಾಕಷ್ಟು ಜಮೀನನ್ನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ಬಹಳಷ್ಟು ಜಮೀನನ್ನು ಒತ್ತುವರಿ ಮಾಡಿರ್ತಾರೆ. ಹಾಗಾಗಿ ನಾವು ಗುಳ್ಳಳ್ಳಿ ಗ್ರಾಮಸ್ಥರು ಮತ್ತು ಕೆರೆ ಸಮಿತಿ ಸದಸ್ಯರುಗಳು ಎಲ್ಲ ಸೇರಿಕೊಂಡು ಎಲ್ಲರೂ ಒಟ್ಟುಗೂಡಿ ಇದನ್ನು ಮತ್ತೆ ಒಂದು ಸರ್ವೆ ಮಾಡಿಸಿ, ತಾಲೂಕು ಸರ್ವೆ ಮಾಡಿಸಿ, ಮತ್ತು ಎಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಅಷ್ಟವರೆಗೂ ಒಂದು ಕನಕಗಳನ್ನು ಮಾಡಿಸಿ ನಮ್ಗೆ ಯಾವ ರೀತಿ ಕಟ್ಟೆ ಬೇಕೋ ಎಷ್ಟು ಬೇಕೋ ಇದನ್ನೆಲ್ಲ ವಾಕಿಂಗ್ ಟೈಪಲ್ಲಿ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಸಾಯಂಕಾಲ ಮತ್ತು ಬೆಳಗಿನ ಟೈಮ್ ವಾಕಿಂಗ್ ಮಾಡೋದಕ್ಕೂ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಈ ಕೆರೆನ ಒಂದು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಈಗ ಧರ್ಮಸ್ಥಳದ ವತಿಯಿಂದ ಅವರು ಏನು ಕೊಡ್ತಾರ ಹಣನ ಅವ್ರು ಕೊಟ್ಟಿದ್ದಾರೆ. ಮತ್ತು ನಾವೇನು ಮಿಕ್ಕಿನದು ಏನು ನಮ್ಮ ಪಂಚಾಯತಿಯಿಂದ ಮತ್ತು ದಾನಿಗಳು ಆಗಿರ್ತಕ್ಕಂಥ ಸತೀಶ್ ಗೌಡರು ಅವರು ಒಂದು ಸ್ವಲ್ಪ ಅದಕ್ಕೆ ಹಾಕ್ತಾರೆ. ಇನ್ನೂ ಒಂದು ಮೊತ್ತವನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಈಗಾಗಲೇ ಅವ್ರು ಕೊಡ್ತೀರಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು